ಇಲ್ಲಿ ನಾವು ಸೈನ್ ಕನ್ವೆನ್ಷನ್ ಫಾರ್ ಸ್ಪೆರಿಕಲ್ ಲೆನ್ಸಸ್ ಅದ್ರ ಬಗ್ಗೆ ಕಲ್ತ್ಕೊತಾ ಇದ್ದೀವಿ. ಹುಡುಗರ, ನಿಮ್ಮ ಮಿರರಲ್ಲಿ ಸೈನ್ ಕನ್ವೆನ್ಷನ್ ಕಲ್ತಿದ್ದಾರೆ ತಾನೆ? ಇದು ಅದೇ ಕಂಡ್ರು, ಅಷ್ಟೇನೇನಿಲ್ಲ. ಇದು ಅದು ಎರಡು ಒಂದೇ, ಸರಿನಾ? ಸೊ ಇಲ್ಲೂ ಕೂಡ ಸಿಮಿಲರ್, ಕಾನ್ಸೆಪ್ಟ್ ಇಸ್ ಸಿಮಿಲರ್. ಆ್ಯಕ್ಚುಲಿ ಸೇಮ್ ಅಂತ ಹೇಳ್ಬೋದು. ಎಕ್ಸೆಪ್ಷನ್ ಏನಂತ ಹೇಳಿದ್ರೆ, ವ್ಯತ್ಯಾಸ ಏನಂತ ಹೇಳಿದ್ರೆ, ಇಲ್ಲಿ ನಮ್ಮ ರಿಯಲ್ ಇಮೇಜು ಇಲ್ಲಿ ರೈಟ್ ಸೈಡು ಬಲಭಾಗದಲ್ಲಿ ಫಾರ್ಮ್ ಆಗುತ್ತಲ್ವಾ. ನಾವು ಆಬ್ಜೆಕ್ಟ್ನ ಲೆಫ್ಟ್ ಸೈಡಲ್ಲಿ ಇಟ್ಟಿದ್ರೆ ಇಮೇಜು ರೈಟ್ ಸೈಡಲ್ಲಿ ಆಗುತ್ತೆ, ರಿಯಲ್ ಇಮೇಜು. ಅದೇ ವರ್ಚುವಲ್ ಇಮೇಜು ಸೇಮ್ ಸೈಡ್ ಆಸ್ ದಟ್ ಆಫ್ ದ ಆಬ್ಜೆಕ್ಟ್, ಈ ನಮ್ಮ ಕೇಸಲ್ಲಿ ಲೆಫ್ಟ್ ಸೈಡಲ್ಲಿ ಕ್ರಿಯೇಟ್ ಆಗುತ್ತೆ ಅಲ್ವಾ. ಇದೊಂದು ಪಾಯಿಂಟ್ ನೋಡ್ಕೊಳ್ಳಿ ಸಾಕು. ರೇ ಡಯಾಗ್ರಾಮ್ ರಿಲೇಟ್ ಮಾಡಿ ಪಿಕ್ಚರ್ ಮಾಡ್ಕೊಂಡ್ರಾ, ನಾಪ್ಕ ಮಾಡ್ಕೊಂಡ್ರಾ? ಹಾಂ, ಮುಂದಿಂದು ಆಲ್ ದ ಮೆಜರ್ಮೆಂಟ್ ಆರ್ ಟೇಕನ್ ಫ್ರಮ್ ದ ಆಪ್ಟಿಕಲ್ ಸೆಂಟರ್. ಪೋಲ್ ಅಂತ ಕರೆಯೋದು ಬದಲಾಗಿ ಇಲ್ಲಿ ಆಪ್ಟಿಕಲ್ ಸೆಂಟರ್ ಅಂತ ಹೇಳಿ ಕರಿತೀವಿ ಅಷ್ಟೇ, ಸರಿನಾ? ಓಕೆ, ನಿಮ್ಮ ಕಂಡೀಷನ್ಸ್ ಏನು? ಆಪ್ಟಿಕಲ್ ಸೆಂಟರ್ ಇಸ್ ಟೇಕನ್ ಎಸ್ ದ ಒರಿಜಿನ್ ಆ್ಯಂಡ್ ಆಲ್ ದ ಹಾರಿಜಾಂಟಲ್ ಡಿಸ್ಟೆನ್ಸ್ ಆರ್ ಮೆಜರ್ಡ್ ಫ್ರಮ್ ದ ಒರಿಜಿನ್. Direction of incident ray is taken as positive direction. The principal axis of the mirror is taken as the x-axis of the coordinate system. ಇದು ನಿಮ್ಮ ಕಂಡೀಷನ್ನು. ಇದು ಅರ್ಥ ಏನಂತ ಹೇಳಿದ್ರೆ, ಈ ಮಿರರಲ್ಲಿ ಏನು ಕಲ್ತಿದ್ರೋ ಇಲ್ಲೂ ಅದೇನೇನೆ ಅಲ್ವಾ. ಓಕೆ, ದ ಆಬ್ಜೆಕ್ಟ್ ಹೈಟ್ ಈಸ್ ಆಲ್ವೇಸ್. ಸೊ ಆಬ್ಜೆಕ್ಟ್ ಯಾವತ್ತಿದ್ರೂ ಈ ರೀತಿಯಲ್ಲಿ ಇಡ್ತೀವಿ. ಸೊ ಹೈಟ್ ಇರೋದು ಬಂದು ಪಾಸಿಟಿವ್, ಯಾಕಂತ ಹೇಳಿದ್ರೆ ಅಪ್ಪರ್ ಪಾರ್ಟ್ ಆಫ್ ಎಕ್ಸ್ ಆ್ಯಕ್ಸಸಲ್ಲಿ ಇದೆ, ಹಾಗಾಗಿ ಇದು ಪಾಸಿಟಿವ್. ಆಬ್ಜೆಕ್ಟಿಂದ ಲೈಟು ಹೀಗೋಗಿ ರಿಫ್ಲೆಕ್ಟ್ ಆಗುತ್ತೆ ಅಲ್ವಾ, ಈ ದಿಕ್ಕಲ್ಲಿ. ಸೊ ದಿಸ್ ಇಸ್ ಟೇಕನ್ ಆಸ್ ಪಾಸಿಟಿವ್ ಡೈರೆಕ್ಷನ್. ಇದು ನಿಮ್ಮ ಪಾಸಿಟಿವ್ ಡೈರೆಕ್ಷನ್, ಸರಿನಾ? ಸೊ ಆಬ್ಜೆಕ್ಟ್ ಡಿಸ್ಟೆನ್ಸ್ ಇಸ್ ಆಲ್ವೇಸ್, ಹೇಗೆ ಮೆಷರ್ ಮಾಡ್ತೀರಾ? ಆಪ್ಟಿಕಲ್ ಸೆಂಟರ್ ಇದು, ಸೊ ರೈಟಿಂದ ಲೆಫ್ಟು ಈ ದಿಕ್ಕಲ್ಲಿ ಮೆಷರ್ ಮಾಡ್ತಾಯಿದ್ದೀರಾ, ಹಾಗಾಗಿ ಇದು ನೆಗೆಟಿವ್. ಸೊ ಈ ದಿಕ್ಕಲ್ಲಿ ಹೋಯಿತು ಅಂತ ಹೇಳಿದ್ರೆ ಏನೇ ಮೆಷರ್ಮೆಂಟು ನೆಗೆಟಿವ್. ಫೋಕಲ್ ಲೆಂತ್ ಆಫ್ ಕಾನ್ಕೇವ್ ಲೆನ್ಸ್ ಮತ್ತು ಮಿರರ್ ಇವೆರಡು ಒಂದೇ. ಕಾನ್ಕೇವ್ ಲೆನ್ಸ್ದು ಫೋಕಲ್ ಲೆಂತ್ ಹೇಗಿದೆ ಹೇಳಿ, ಜ್ಞಾಪಕ ಮಾಡ್ಕೊಳ್ಳಿ. ಇದು ನಿಮ್ಮ ಕಾನ್ಕೇವ್ ಮಿರರ್, ಇದರ ಫೋಕಲ್ ಲೆಂತು ಈ ಕಡೆ ಬರುತ್ತೆ ಅಲ್ವಾ, ಹಾಗಾಗಿ ರೈಟ್ ಟು ಲೆಫ್ಟ್ ಮೆಷರ್ ಮಾಡ್ತಾಯಿದ್ದೀವಿ, ಹಾಗಾಗಿ ಇದು ಕೂಡ ನೆಗೆಟಿವ್. ಫೋಕಲ್ ಲೆಂತ್ ಆಫ್ ಕಾನ್ವೆಕ್ಸ್ ಲೆನ್ಸು ಇಲ್ಲಾಂದರೆ ಮಿರರು ಪಾಸಿಟಿವ್, ಸರಿನಾ? ಸೊ ಇದುವರೆಗೂ ನಾವು ಏನೇನು ಕಲ್ತಿದ್ರೋ ಎಲ್ಲ ಒಂದೇ, ಮಿರರು ಲೆನ್ಸು ಎರಡು ಒಂದೇ. ಹೈಟ್ ಕೂಡ ಅದೇನೇ. ಹೈಟ್ ಆಫ್ ರಿಯಲ್ ಇಮೇಜ್ ಹೇಗೆ ಕಾಣುತ್ತೆ? ರಿಯಲ್ ಇಮೇಜು ಉಲ್ಟಾ ಕಾಣುತ್ತೆ ಅಲ್ವಾ. ಸೊ ಇದರದ್ದು ಹೈಟ್ ಏನು? ನೆಗೆಟಿವ್, ಸರಿನಾ? ಹೈಟ್ ಆಫ್ ವರ್ಚುವಲ್ ಇಮೇಜು ಈ ರೀತಿಯಲ್ಲೇ ಕಾಣುತ್ತೆ. ಇಲ್ಲಿ ಬರೀತೀನಿ ನೋಡಿ, ಈ ರೀತಿಯಲ್ಲಿ ಕಾಣುತ್ತೆ ಅಲ್ವಾ. ಸೊ ಇದು ಕೂಡ ಅಲ್ಲ, ಇದು ಪಾಸಿಟಿವ್. ಡಿಸ್ಟೆನ್ಸ್ ಆಫ್ ರಿಯಲ್ ಇಮೇಜು ಲೆಫ್ಟ್ ಟು ರೈಟ್ ಮೆಜರ್ ಮಾಡ್ತಾಯಿದ್ದೀವಿ ಅಲ್ವಾ, ಹಾಗಾಗಿ ಈ ರೀತಿಯಲ್ಲಿ ಇರುತ್ತೆ. ಸೊ ದಿಸ್ ಇಸ್ ನೆಗೆಟಿವ್. ವರ್ಚುವಲ್ ಇಮೇಜ್ ಬಂದು ರೈಟ್ ಟು ಲೆಫ್ಟ್ ಇದೆ, ಹಾಗಾಗಿ ದಿಸ್ ಇಸ್ ಪಾಸಿಟಿವ್ ಅಲ್ವಾ, ದಿಸ್ ಇಸ್ ನೆಗೆಟಿವ್. ಲೆಫ್ಟ್ ಟು ರೈಟ್ ಸೇಮ್ ಡೈರೆಕ್ಷನ್ ಆಸ್ ದ ಇನ್ಸಿಡೆಂಟ್ ರೇ, ಹಾಗಾಗಿ ಪಾಸಿಟಿವ್. ರೈಟ್ ಟು ಲೆಫ್ಟ್ ಏನೇ ಮೆಷರ್ ಮಾಡಿದ್ರು ನೆಗೆಟಿವ್ ಈ ಕೇಸಲ್ಲಿ, ಸರಿನಾ? ಸೊ ನೋಡ್ಬೋದು ಅಷ್ಟೊಂದೇನು ವ್ಯತ್ಯಾಸ ಇಲ್ಲ ಮಿರರ್ಗೂ ಇದಕ್ಕೂ. ವ್ಯತ್ಯಾಸ ಬಂದು 7th 8th ಬಿಟ್ಟರೆ ಇನ್ನು ಮಿಕ್ಕಿದ್ದೆಲ್ಲ ಅದೇನೇ. ಸೊ ಇದನ್ನು ನ್ಯಾಪ್ ಕಟ್ಕೊಳ್ಳಿ, ಮನಸ್ಸಲ್ಲಿ ಇಟ್ಕೊಳ್ಳಿ, ಆಯಿತಾ? ಇದನ್ನೆಲ್ಲ ಬರ್ಕೊಂಬಿಡಿ ಇವಾಗ.